ನಮಸ್ಕಾರ. ಕರ್ನಾಟಕ ಪೊಲೀಸ್ ಇಲಾಖೆಗೆ ಸೇರಬೇಕು ಅಂತ ಕಾಯ್ತಾ ಇರೋರಿಗೆಲ್ಲ ಒಂದು ಬೊಂಬಾಟ್ ಸುದ್ದಿ. ನಮ್ಮ ರಾಜ್ಯದ ಗೃಹ ಇಲಾಖೆ ಸಾವಿರಾರು ಹುದ್ದೆಗಳನ್ನ ಭರ್ತಿ ಮಾಡೋದೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಏನಿದು ನೇಮಕಾತಿ? ಎಷ್ಟು ಹುದ್ದೆಗಳಿವೆ? ಬನ್ನಿ ಇದರ ಸಂಪೂರ್ಣ ವಿವರಗಳನ್ನ ನೋಡೋಣ. ಸರಿ, ಈ ದೊಡ್ಡ ನೇಮಕಾತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು 4 ಮುಖ್ಯ ವಿಷಯಗಳನ್ನ ನೋಡೋಣ. ಮೊದಲನೇದಾಗಿ, ಈ ಘೋಷಣೆ ಯಾಕೆ ಇಷ್ಟು ದೊಡ್ಡದು? ಆಮೇಲೆ, ಯಾವ್ಯಾವ ಹುದ್ದೆಗಳು ಖಾಲಿಯಿವೆ, ಅವು ರಾಜ್ಯದ ಯಾವ ಭಾಗಗಳಲ್ಲಿವೆ, ಮತ್ತು ಕೊನೆಯದಾಗಿ ಮುಂದಿನ ಪ್ರೋಸೆಸ್ ಹೇಗಿರುತ್ತೆ ಅಂತ ತಿಳಿದುಕೊಳ್ಳೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ, ಈ ನೇಮಕಾತಿ ಎಷ್ಟು ದೊಡ್ಡದು? ಗೃಹ ಇಲಾಖೆ ಘೋಷಣೆ ಮಾಡಿರೋ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು? ಅಬ್ಬಾ, ಬರೋಬ್ಬರಿ 8,176 ಹುದ್ದೆಗಳು. ಇದೇನೂ ಸಣ್ಣ ಸಂಖ್ಯೆ ಅಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ನೇಮಕಾತಿ ನಡೀತಾ ಇದೆ ಅಂದ್ರೆ ಇದು ಪೊಲೀಸ್ ಇಲಾಖೆಯನ್ನ ಬಲಪಡಿಸೋದ್ರ ಜೊತೆಗೆ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕೂಡ ಗಟ್ಟಿ ಮಾಡುತ್ತೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಇದು ಬರೀ ಒಂದು ಅನೌನ್ಸ್ಮೆಂಟ್ ಅಲ್ಲ. ರಾಜ್ಯ ಸರ್ಕಾರ ಒಫಿಷಿಯಲ್ ಆಗಿ ಈ ನೇಮಕಾತಿಗೆ ಅಪ್ರೂವಲ್ ಕೊಟ್ಟಿದೆ. ಅಂದ್ರೆ ಪ್ರಾಸೆಸ್ ಆಲ್ರೆಡಿ ಶುರುವಾಗಿದೆ ಅಂತಾನೆ ಅರ್ಥ. ಸರಿ, ಈ 8,176 ಹುದ್ದೆಗಳು ಅಂದ್ರೆ ಅದರಲ್ಲಿ ಯಾವ್ಯಾವ ಪೋಸ್ಟ್ಗಳಿವೆ, ಯಾವ ವಿಭಾಗಗಳಲ್ಲಿ ಜಾಸ್ತಿ ಅವಕಾಶ ಇದೆ? ಬನ್ನಿ ಆ ಡೀಟೇಲ್ಸ್ ನೋಡೋಣ. ನೋಡಿ, ಇಲ್ಲಿ ಒಟ್ಟು 5 ಬೇರೆ ಬೇರೆ ತರಹದ ಹುದ್ದೆಗಳಿವೆ. ಪ್ರತಿಯೊಂದು ಪೋಸ್ಟ್ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ನ ಬೇರೆ ಬೇರೆ ಜವಾಬ್ದಾರಿಗಳನ್ನ ನಿಭಾಯಿಸುತ್ತೆ. ಇವುಗಳ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ಚಾರ್ಟ್ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಹೆಚ್ಚಿನ ಹುದ್ದೆಗಳು ಅಂದ್ರೆ ಸುಮಾರು 4,000ಕ್ಕೂ ಹೆಚ್ಚು ಹುದ್ದೆಗಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳದ್ದೇ ಇದೆ. ಇದರ ಜೊತೆಗೆ ಸ್ಪೆಷಲ್ ರಿಸರ್ವ್ ಮತ್ತು ಸಶಸ್ತ್ರ ವಿಭಾಗಗಳಲ್ಲೂ ಸಾವಿರಾರು ಹುದ್ದೆಗಳಿವೆ. ಅಂದ್ರೆ ಪೊಲೀಸ್ ಪಡೆಯ ಬೇಸ್ಮೆಂಟ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದು ಸರ್ಕಾರದ ಉದ್ದೇಶ ಅಂತ ಕಾಣಿಸುತ್ತೆ. ಬರೀ ಕಾನ್ಸ್ಟೇಬಲ್ ಹುದ್ದೆಗಳು ಮಾತ್ರವಲ್ಲ, ಇವತ್ತಿನ ಆಧುನಿಕ ಸವಾಲುಗಳನ್ನ ನಿಭಾಯಿಸೋಕೆ ಬೇಕಾದ ವಿಶೇಷ ಹುದ್ದೆಗಳನ್ನು ಭರ್ತಿ ಮಾಡ್ಲಾಗ್ತಿದೆ. ಉದಾಹರಣೆಗೆ, ಸೈಬರ್ ಕ್ರೈಮ್ಗಳನ್ನ ತನಿಖೆ ಮಾಡೋಕೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ಗಳು, ಹಾಗೆ ರಾಜ್ಯದ ಪ್ರಮುಖ ಕೈಗಾರಿಕೆಗಳ ಭದ್ರತೆಗೆ ಕೆಎಸ್ಐಎಸ್ಎಫ್ ಕಾನ್ಸ್ಟೇಬಲ್ಗಳ ನೇಮಕಾತಿಯೂ ನಡೆಯಲಿದೆ. ಸರಿ, ಈ ಹುದ್ದೆಗಳೆಲ್ಲ ರಾಜ್ಯದಾದ್ಯಂತ ಹೇಗೆ ಹಂಚಿಕೆಯಾಗಿದೆ? ಯಾವ ಭಾಗದ ಜನರಿಗೆ ಹೆಚ್ಚು ಅವಕಾಶಗಳು ಸಿಗ್ಬೋದು? ಈಗ ಆ ವಿಷಯದ ಕಡೆ ಗಮನ ಹರಿಸೋಣ. ನೋಡಿ, ಈ ಹುದ್ದೆಗಳನ್ನ 2 ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು ಕಲ್ಯಾಣ ಕರ್ನಾಟಕ, ಇನ್ನೊಂದು ಉಳಿದ ಕರ್ನಾಟಕ. ಯಾಕಂದ್ರೆ ಸಂವಿಧಾನದ ಆರ್ಟಿಕಲ್ 371J ಪ್ರಕಾರ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಅಲ್ಲಿನ ಸ್ಥಳೀಯರಿಗೆ ಉದ್ಯೋಗದಲ್ಲಿ ವಿಶೇಷ ಮೀಸಲಾತಿ ನೀಡಲಾಗುತ್ತೆ. ಈ ಚಾರ್ಟ್ ಪ್ರಕಾರ ಒಟ್ಟು ಹುದ್ದೆಗಳಲ್ಲಿ ಸುಮಾರು 22% ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೀಸಲಾಗಿವೆ. ಇದು ಆ ಭಾಗದ ಯುವಕರಿಗೆ ಸರ್ಕಾರಿ ನೌಕರಿ ಪಡೆಯೋಕೆ ಒಂದು ದೊಡ್ಡ ಅವಕಾಶವನ್ನೇ ಸೃಷ್ಟಿ ಮಾಡಿದೆ. ಜೊತೆಗೆ ಪ್ರಾದೇಶಿಕ ಅಸಮತೋಲನವನ್ನ ಕಡಿಮೆ ಮಾಡೋಕ್ಕೂ ಇದು ಸಹಾಯ ಮಾಡುತ್ತೆ. ಸರಿ, ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ದೊಡ್ಡ ಘೋಷಣೆ ಆಗಿದೆ. ಹಾಗಾದ್ರೆ ಇನ್ನೂ ಮುಂದಿನ ಹಂತಗಳೇನು? ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರೇ ಸ್ಪಷ್ಟಪಡಿಸಿದ್ದಾರೆ, ಇಲಾಖೆಯಲ್ಲಿ ಇನ್ನು 15,000 ಹುದ್ದೆಗಳು ಖಾಲಿಯಿವೆ ಅಂತ. ಹಾಗಾಗಿ ಈ ನೇಮಕಾತಿ ಪ್ರಕ್ರಿಯೆಯನ್ನ ಕೇವಲ ಕೆಲವೇ ತಿಂಗಳುಗಳಲ್ಲಿ ಮುಗಿಸೋ ಗುರಿಯನ್ನ ಇಟ್ಕೊಂಡಿದ್ದಾರೆ. ಇದು ಈ ಪ್ರಕ್ರಿಯೆ ಎಷ್ಟು ಫಾಸ್ಟಾಗಿ ನಡೀಬೋದು ಅನ್ನೋದಕ್ಕೆ ಒಂದು ಸೂಚನೆ. ಹಾಗಾದ್ರೆ ಪ್ರಾಸೆಸ್ ತುಂಬಾ ಸ್ಪಷ್ಟವಾಗಿದೆ. ಸರ್ಕಾರದ ಅಪ್ರೂವಲ್ ಸಿಕ್ಕಿದೆ. ಹುದ್ದೆಗಳ ಡೀಟೇಲ್ಸ್ನ ಸಂಬಂಧಪಟ್ಟ ಯೂನಿಟ್ಗಳಿಗೆ ಕಳಿಸಲಾಗಿದೆ. ಇನ್ನು ನಾವು ಕಾಯ್ಬೇಕಾಗಿರೋದು ಅಫಿಷಿಯಲ್ ನೋಟಿಫಿಕೇಷನ್ಗೆ ಮಾತ್ರ. ಸೊ ಯಾರೆಲ್ಲ ಪೊಲೀಸ್ ಆಗ್ಬೇಕು ಅಂತ ತಯಾರಿ ನಡೆಸ್ತಿದ್ದೀರೋ ಇದುವೇ ಸರಿಯಾದ ಸಮಯ. ಕೊನೆಯದಾಗಿ ಒಂದು ಪ್ರಶ್ನೆ. ಯೋಚನೆ ಮಾಡಿ, ಸುಮಾರು 8,200 ಹೊಸ ಸಿಬ್ಬಂದಿ ನಮ್ಮ ಪೊಲೀಸ್ ಇಲಾಖೆಗೆ ಸೇರ್ತಾ ಇದ್ದಾರೆ. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ನಮ್ಮೆಲ್ಲರ ಸುರಕ್ಷತೆಯ ಭರವಸೆ. ಈ ಹೊಸ ಬೃಹತ್ ಪಡೆಯ ಸೇರ್ಪಡೆ ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆಯನ್ನ ಹೇಗೆ ಬದಲಾಯಿಸಬಹುದು? ಇದು ನಮ್ಮೆಲ್ಲರ ಬದುಕಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?